ಎಲ್ಲರಿಗೂ ನಮಸ್ಕಾರ. ಸನಾತನ ಮಾರ್ಗ ವಾಸ್ತು ವಿಚಾರಗಳಿಗೆ ಸುಸ್ವಾಗತ. ವಾಸ್ತು ವಿಚಾರದಲ್ಲಿ ಸೈಟ್ ವಿಸಿಟ್ ಮಾಡಬೇಕಾದ್ರೆ ತುಂಬ ಜನ ಈ ಒಂದು ಆಗ್ನೇಯ ಮೂಲೆಯಲ್ಲಿ ಕಿಚನ್ ವಿಚಾರದಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ್ನೇಯ ಮೂಲೆಯಲ್ಲಿ ಎಕ್ಸಾಂಪಲ್ ಈ ದಕ್ಷಿಣಕ್ಕೆ ರಸ್ತೆ ಇರುವಂಥವರು ಅಥವಾ ದಕ್ಷಿಣದಲ್ಲಿ ಪ್ರವೇಶವನ್ನು ಯಾವ ಮನೆಗೆ ಪ್ಲ್ಯಾನ್ ಮಾಡಿರ್ತಾರೋ ಅಂಥ ಮನೆಯಲ್ಲಿ ಕಿಚನ್ ಮಾಡೋದಕ್ಕೆ ಬೇರೆ ಯಾವುದಾದ್ರೂ ಆಪ್ಷನ್ ಕೊಡಿ ಅಂತ ಕೇಳ್ತಾರೆ. ಕಿಚನ್ ಬದಲಿಗೆ ನಾವು ವಾಯುವ್ಯದಲ್ಲಿ ಮಾಡ್ಬೋದಾ ಅಂತ ಪ್ರಶ್ನೆ ಮಾಡ್ತಾರೆ. ಪ್ರತಿಯೊಂದು ಆಕ್ಟಿವಿಟೀಸ್ಗೂ ಬೇರೆ ಬೇರೆ ಒಂದು ಸೆಕೆಂಡ್ ಆಪ್ಷನ್ ಅಂತ ಕೇಳ್ತಾರೆ. ಕಿಚನನ್ನು ಬೇರೆ ಅಗ್ನಿಮೂಲೆ ಬಿಟ್ಟರೆ ಬೇರೆ ಯಾವ ಕಡೆ ಇಡ್ಬೋದು ಅಂತ ಕೇಳ್ತಾರೆ. ಸಂಪ್ ಅಂತ ಬಂದಾಗ ಈಶಾನ್ಯ ಬಿಟ್ಟರೆ ಬೇರೆ ಯಾವುದಾದ್ರೂ ಜಾಗದಲ್ಲಿ ಮಾಡ್ಬೋದಾ ಅಂತ ಕೇಳ್ತಾರೆ. ಅಥವಾ ಲಿವಿಂಗ್ ಹಾಲ್ ಅಂತ ಬಂದಾಗ ಲಿವಿಂಗ್ ಹಾಲನ್ನು ಬೇರೆ ಕಡೆ ಎಲ್ಲಾದರೂ ಮಾಡ್ಬೋದಾ, ಸೆಕೆಂಡ್ ಆಪ್ಷನ್ ಇದೆಯಾ ಅಂತ ಕೇಳ್ತಾರೆ. ಆಸ್ ಪರ್ ಎನರ್ಜಿ ಮೇಲೆ ನಾವು ಈ ಒಂದು ವಾಸ್ತುವನ್ನು ನೋಡಿದಾಗ ಯಾವ ರೀತಿ ವಾಸ್ತು ಅನ್ನುವಂಥದ್ದು ಕಂಪ್ಲೀಟಾಗಿ ಎನರ್ಜಿ ಮೇಲೇ ನಿಂತಿರೋದು. ಪಂಚಭೂತಗಳು ಅಂತ ಹೇಳ್ತೀವಿ. ಇಡೀ ಕ್ರಿಯೇಷನಲ್ಲಿ ನಮ್ಮ ದೇಹ ಹೇಗೆ ಶಕ್ತಿಗಳಿಂದ ಕ್ರಿಯೇಟ್ ಆಗಿದೆಯೋ ಅದೇ ರೀತಿ ನಾವು ವಾಸ ಮಾಡುವಂಥ ಸ್ಥಳವನ್ನು ಸಹ ಶಕ್ತಿಯ ಮೇಲೆ ಸಮತೋಲನ ಮಾಡುವಂಥದ್ದೇ ವಾಸ್ತು. ಈ ವಾಸ್ತುವಿನಲ್ಲಿ ಈ ಒಂದು ಶಕ್ತಿಯ ಒಂದು ಸಮತೋಲನ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಡೈರೆಕ್ಷನ್ಸಲ್ಲಿ ಯಾವ ಎನರ್ಜಿ ರೆಪ್ರೆಸೆಂಟ್ ಆಗುತ್ತೋ ಅದೇ ಡೈರೆಕ್ಷನಲ್ಲಿ ನಾವು ಆ ಒಂದು ಆಕ್ಟಿವಿಟೀಸ್ನ ಮಾಡಬೇಕು. ಇಲ್ಲಿ ಆಗ್ನೇಯದಲ್ಲಿ ಕಿಚನ್ ಅಂತ ಬಂದಾಗ ಬ್ರಹ್ಮಸ್ಥಾನದಿಂದ ಫೈರ್ ಎನರ್ಜಿ, ಅಗ್ನಿಯ ಒಂದು ಶಕ್ತಿ ಯಾವ ಡೈರೆಕ್ಷನಲ್ಲಿ ರೆಪ್ರೆಸೆಂಟ್ ಮಾಡುತ್ತೋ ಅದೇ ವಲಯದಲ್ಲಿ ನಾವು ಆ ಒಂದು ಆಕ್ಟಿವಿಟಿನ ಮಾಡಬೇಕು. ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಈ ಅಡುಗೆ ಮನೆಯ ಸೆಕೆಂಡ್ ಆಪ್ಷನ್ ಅಂತೇಳಿ ತಗೊಂಡೋಗ್ಬಿಟ್ಟು ವಾಯುಮೂಲೆಯಲ್ಲಿ ಇಡ್ತಾರೆ. ಆ್ಯಕ್ಚುಲಿ ಇದು ಕಂಪ್ಲೀಟ್ಲಿ ರಾಂಗು. ಏನಕ್ಕೆ ಅಂತಂದರೆ ಈ ಅಗ್ನಿ ಮತ್ತು ವಾಯು ಎರಡೂ ಕೂಡ ಆಪೋಸಿಟ್ ಎನರ್ಜಿ. ಎಲ್ಲಿ ಬೆಂಕಿ ಉರಿಯುತ್ತೋ ಬೆಂಕಿ ಉರಿಯುವಂಥ ಸ್ಥಳದಲ್ಲಿ ವಾಯು ಕರಗೋಗುತ್ತೆ, ಆಕ್ಸಿಜನನ್ನು ಅಗ್ನಿ ಹೀರಿಕೊಳ್ಳುತ್ತೆ. ಅದೇ ರೀತಿ ಗಾಳಿ ಇರೋ ಕಡೆ ಅಗ್ನಿ ಕೂಡ ಹಾರಿ ಹೋಗುತ್ತೆ. ಎರಡೂ ಎನರ್ಜಿ ಕೂಡ ಪರಸ್ಪರ ಆಪೋಸಿಟ್ ಆಗಿರೋದ್ರಿಂದ ಕಿಚನನ್ನು ಯಾವುದೇ ಕಾರಣಕ್ಕೂ ಅಗ್ನಿಮೂಲೆ ಬಿಟ್ಟು ಬೇರೆ ಯಾವುದೇ ಒಂದು ಸ್ಥಳದಲ್ಲಿ ಮಾಡುವಂತಿಲ್ಲ. ಸೆಕೆಂಡ್ ಆಪ್ಷನ್ ಅನ್ನೋದೇ ಇಲ್ಲ. ಪರ್ಟಿಕ್ಯುಲರ್ ಬ್ರಹ್ಮಸ್ಥಾನದಿಂದ ನಿಮಗೆ ಅಗ್ನಿಯ ಅಂತ ಏನಿದೆ, ಅಗ್ನಿಮೂಲೆ ಅಂತ ಏನಿದೆ, ಇದು 112 ಡಿಗ್ರಿಯಿಂದ 157 ಡಿಗ್ರಿ, ಆ 45 ಡಿಗ್ರಿಗಳ ವಲಯ ಏನಿದೆ ಅದೇ ಝೋನಲ್ಲೇ ಕಿಚನ್ ಅನ್ನೋದನ್ನು ಮಾಡಲೇಬೇಕಾಗುತ್ತೆ. ಅಡುಗೆ ಮಾಡುವಂಥ ಸ್ಥಳವನ್ನು ಅಲ್ಲಿಯೇ ಮಾಡಬೇಕಾಗುತ್ತೆ. ಬೇರೆ ವಲಯದಲ್ಲಿ ಮಾಡೋದಕ್ಕೆ ಅವಕಾಶ ಇರಲ್ಲ. ಯಾಕೆಂದರೆ ಬೇರೆ ಬೇರೆ ವಲಯಗಳು ಬೇರೆ ಬೇರೆ ಎನರ್ಜಿಯನ್ನು ರೆಪ್ರೆಸೆಂಟ್ ಮಾಡ್ತಾ ಇರೋದ್ರಿಂದ ಅಡುಗೆ ಕೋಣೆಯನ್ನು ಬೇರೆ ಒಂದು ವಲಯದಲ್ಲಿ ಮಾಡುವಂತಹ ಅವಕಾಶವನ್ನು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ವಾಯುವ್ಯದಲ್ಲಿ ಸೆಕೆಂಡ್ ಆಪ್ಷನ್ ಅಂತ ಜನರಲ್ಲಾಗಿ ಹೇಳ್ತಾರೆ, ಬಟ್ ಅದಕ್ಕೆ ಲಾಜಿಕ್ ಇಲ್ಲ. ವಾಯು ಮತ್ತು ಅಗ್ನಿ ಎರಡೂ ಪರಸ್ಪರ ಆಪೋಸಿಟ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆಯನ್ನು ಯಾವುದೇ ಸ್ಥಳದಲ್ಲಿ ನೀವು ಮನೆ ಕಟ್ತೀರಾ ಅಂತಂದರೆ ಅಗ್ನಿಮೂಲೆ ಕಡೆ ಬರೋ ಥರನೇ ಮಾಡ್ಕೊಳ್ಳಿ. ಇದೊಂದೇ ಬರೀ ಅಗ್ನಿಮೂಲೆ ಒಂದೇ ಅಂತಲ್ಲ, ಎಲ್ಲ ಒಂದು ಡೈರೆಕ್ಷನ್ನು ಕೂಡ ಇಲ್ಲೇನು ನಿಮಗೆ ಈ ಒಂದು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ 8 ವಲಯಗಳು ಕಾಣಿಸ್ತಾ ಇದೆ. ಉತ್ತರ ಅನ್ನೋದು ಒಂದು ಡೈರೆಕ್ಷನ್, ಅದು ಕೂಡ ಒಂದು ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೆ. ಈಶಾನ್ಯ ಅನ್ನೋದು ಒಂದು ಎನರ್ಜಿ, ಪೂರ್ವ, ಆಗ್ನೇಯ, ದಕ್ಷಿಣ, ನೈಋತ್ಯ, ಪಶ್ಚಿಮ, ವಾಯು, ಇವಿಷ್ಟು 8 ಎನರ್ಜಿಗಳನ್ನು ರೆಪ್ರೆಸೆಂಟ್ ಮಾಡುತ್ತೆ. ಮಧ್ಯದಲ್ಲಿ ಬರುವಂಥದ್ದು ಆಕಾಶ ತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ ಮತ್ತು ಶೂನ್ಯವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಒಟ್ಟಾರೆಯಾಗಿ 10 ಎನರ್ಜಿಗಳು ನಮ್ಮ ಮನೆಯಲ್ಲಿ ವಾಸ್ತುವಿನಲ್ಲಿ ಬರುತ್ತೆ. ಈ 10 ಎನರ್ಜಿಗಳನ್ನು ನಾವು ಬ್ಯಾಲೆನ್ಸ್ ಮಾಡಿದಾಗ ನಮ್ಮ ದೇಹದಲ್ಲಿ ಸಹ ಆ ಎನರ್ಜಿ ಬ್ಯಾಲೆನ್ಸ್ ಆಗಿ ನಾವು ಮಾಡುವಂತಹ ಯಾವುದೇ ಕ್ರಿಯೆಯಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಿರ್ತೀವಿ. ಯಾವಾಗ ಈ ವಾಸ್ತು ಎನರ್ಜಿಗಳನ್ನು ನಾವು ಬ್ಯಾಲೆನ್ಸ್ ಮಾಡೋದಿಲ್ವ ಅಲ್ಲಿ ನಮಗೆ ಮೆಂಟಲಿ ಮತ್ತು ಫಿಸಿಕಲಿ ಅಸಮತೋಲನ ಅನ್ನುವಂಥದ್ದು ಉಂಟಾಗ್ತಾ ಹೋಗುತ್ತೆ. ಅಲ್ಲಿ ನಮಗೆ ಕಾರ್ಯಸಿದ್ಧಿ ಅನ್ನುವಂಥದ್ದು, ಯಶಸ್ಸು ಅನ್ನುವಂಥದ್ದು ಮತ್ತು ಅಭಿವೃದ್ಧಿ ಅನ್ನುವಂಥದ್ದು ವೇರಿಯೇಷನ್ ಆಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿ ಯಾವ ಎನರ್ಜೀಸ್ ಇದೆ ಆ ಎನರ್ಜೀಸನ್ನು ನಾವು ಪ್ರಕೃತಿಯ ಭಾಗವಾಗಿರುವ ಮನೆಯಲ್ಲಿ ಬ್ಯಾಲೆನ್ಸ್ ಮಾಡ್ತೀವಿ. ಇದನ್ನೇ ನಾವು ವಾಸ್ತು ಅಂತ ಕರಿತೀವಿ. ಅಡುಗೆ ಕೋಣೆ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಸೆಕೆಂಡ್ ಆಪ್ಷನ್ ಅನ್ನೋದು ಬರೋದಿಲ್ಲ. ಯಾವ ಒಂದು ವಲಯ ಆ ಪರ್ಟಿಕ್ಯುಲರ್ ಎನರ್ಜಿನ ರೆಪ್ರೆಸೆಂಟ್ ಮಾಡುತ್ತೋ ಅದೇ ಝೋನಲ್ಲಿ ನಾವು ಆ ಒಂದು ಆಕ್ಟಿವಿಟೀಸ್ನ ಮಾಡಬೇಕು. ಇದನ್ನು ನೆನ್ಪಿಟ್ಕೊಳ್ಳಿ. ಇನ್ನಷ್ಟು ವಾಸ್ತು ವಿಚಾರಗಳಿಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.